ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಆ್ಯಕ್ಚುಲಿ 4ನೇ ದಿನದ ನವರಾತ್ರಿ. ಬಣ್ಣ ಹಳದಿ, ಬೆಳಗ್ಗೆ ಆ್ಯಕ್ಚುಲಿ ಯೆಲ್ಲೋ ಕಲರ್ ರೇಷ್ಮೆ ಸೀರೆ ಉಟ್ಕೊಂಡು ಪೂಜೆ ಮಾಡಿಬಿಟ್ಟೆ. ಆ್ಯಂಡ್ ಈಗ ಆಚೆ ಹೋಗ್ತೀನಿ, ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಮಾವನ ಮನೆಗೆ ಹೋಗ್ತಾ ಇದೆ. ಸೊ ಇವತ್ತು ಯೆಲ್ಲೋ ಕಲರ್ ಆಗಿರೋದ್ರಿಂದ ಇದೊಂದು ಜೂಟ್ ಕಾಟನ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದ್ರ ಬ್ಲೌಸ್ ಅಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋಣ ಅಂತ ರೆಡ್ ಕಾಟನ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಸೀರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನಗೆ ಗಿಫ್ಟ್ ಕೊಟ್ಟಂಥ ಒಂದು ಸೀರೆ ಈ ಥರ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲಿ. ಬ್ಲೌಸ್ ಕೂಡ ಇಕ್ಕತ್ ಪ್ಯಾಟರ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಎಸ್, ಹಿಂಗಿದು ಮಲ್ಲೇಶ್ವರಂಗೆ ಹೋದರೆ ನಿಮ್ಗಳಿಗೆ ಏನಾದರೂ ಶಾಪ್ ಮಾಡಿದ್ರೆ ಡೆಫಿನೆಟ್ಲಿ ತೋರಿಸ್ತೀನಿ. ಯಾಕೆಂದರೆ ಈ ಟೈಮಲ್ಲಿ ಮಲ್ಲೇಶ್ವರಂಗೆ ಹೋದರೆ ಸಾಕಷ್ಟು ಗೊಂಬೆಗಳನ್ನ ಮಾರಕ್ಕೆ ಇಟ್ಟಿರ್ತಾರೆ. ಒಂದು ರೌಂಡ್ ಹೋದರೆ ನಿಮ್ಗಳಿಗೂ ಏನೇನು ಥರದ್ದು ಇಟ್ಟಿದ್ದಾರೆ, ಹಾಗೆ ಮಲ್ಲೇಶ್ವರಂ ವೈಬ್ಸ್ ಹೆಂಗಿದೆ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಹೊರಡ್ದೇ ಟೈಮ್ ಆಗಲಾಗಿದೆ 3:45. ಅದು ಹೋದ್ಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ನಮಗೆ ಮಲ್ಲೇಶ್ವರಂಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ. ಯಾಕೆಂತಂದರೆ ಚಿಕ್ಕ ವಯಸ್ಸಿಂದ ನಾವು ಜಾಸ್ತಿ ಹೋಗ್ತಾ ಇದ್ದೆ ಮಲ್ಲೇಶ್ವರಕ್ಕೆ. ಯಾಕೆಂದರೆ ತಾತನ ಮನೆ, ಮಾವಂದ್ರ ಮನೆ, ದೊಡ್ಡಮ್ಮನ ಮನೆ ಎಲ್ಲ ರಾಜಾಜಿನಗರ್ ಮಲ್ಲೇಶ್ವರಮಲ್ಲೇ ಇದ್ದಿದ್ದು. ಹಾಗಾಗಿ ನಮಗೆ ಇವಾಗ್ಲೂ ಎಲ್ಲ ಮಲ್ಲೇಶ್ವರಂಗೆ ಹೋಗ್ತೀವಿ ಅಂದರೆ ಸಖತ್ ಖುಷಿಯಾಗುತ್ತೆ. ಆ್ಯಂಡ್ ಇದು ತುಂಬ ಹಳೇ ಕಾಲದ ಗೊಂಬೆಗಳು, ಆಲ್ಮೋಸ್ಟ್ 100 ವರ್ಷದ ಹಿಂದಿನ ಗೊಂಬೆಗಳಂತೆ ನಮ್ಮ ಮಾವನ ಮನೆ. ಸೊ ಹಾಗಾಗಿ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಅವಾಗಿನ ಒಂದು ಗೊಂಬೆಗಳು ಇವಾಗ ಏನೇ ಮಾಡಿದ್ರೂ ಸಿಗಲ್ಲ. ಆ್ಯಂಡ್ ಇಷ್ಟನ್ನು ಅವರು ಮೇಂಟೈನ್ ಮಾಡಿರೋದೇ ಹೆಚ್ಚು. ಆ್ಯಂಡ್ ಸ್ವಲ್ಪ ಮಾತ್ರ ಇಟ್ಟಿದ್ರು ಅಷ್ಟೇ. ಆದರೆ ಅದನ್ನೇ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಮಲ್ಲೇಶ್ವರಂನಲ್ಲಿ ನಾವು ಇಳಿತಿದ್ದಂಗೆ 8th ಕ್ರಾಸ್ ಫುಲ್ ರಶ್. ಯಾಕೆ ಅಂತಂದರೆ ಹಬ್ಬಗಳಿದ್ದಾಗ ನಾವು ಮಲ್ಲೇಶ್ವರಮ್ಗೆ ಕಾಲಿಡೋದೇ ಕಷ್ಟ. ಹಾಗೆ ನಾನು ಒಂದು ರೌಂಡ್ ಗೊಂಬೆಗಳು ಏನೇನು ಥರದ್ದು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಆ್ಯಂಡ್ ಅದನ್ನೇ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಗೊಂಬೆಗಳು ಸೇಲ್ ಮಾಡೋಕ್ಕೆ ಅಂತ ಆಚೆ ಹಾಕ್ಕೊಂಡಿದ್ದೆ. ಅದನ್ನು ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು, ಅಷ್ಟು ತರ್ತರಾವರಿ ಗೊಂಬೆಗಳು. ಹಾಗೆ ಇದನ್ನು ತೊಗೊಳ್ಳೋರು ತುಂಬ ಜನ ಇದ್ದರು. ಏಕೆಂದರೆ ಈ ನಡುವೆ ಲೈಕ್ ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲ ಬಂದಮೇಲೆ ಪ್ರತಿಯೊಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಇಡೋದು. ಆದರೆ ಅದ್ರ ಜೊತೆ ಪ್ರೈಸ್ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಹೇಳಿದ್ರು. ನಾನು ನಿಮಗೆ ತೋರಿಸಿದಲ್ಲ ಶ್ರೀನಿವಾಸ್ ದೇವ್ರ ಪದ್ಮಾವತಿದು, ಕೇಳಿದೆ ಪಟ್ಟದ ಗೊಂಬೆ ಥರದ್ದು ಎಷ್ಟು ಅಂತ. ನೀವು ನಂಬಲ್ಲ, ಅದಕ್ಕೆ ಅವ್ರು ನಮ್ಗೆ ಹೇಳಿದ್ದು 10,500 ಒಂದು ಜೋಡಿ ಗೊಂಬೆಗೆ ಅಂತ. ಆ್ಯಂಡ್ ನಾನು ಅದನ್ನು ತೊಗೊಳ್ಳಿಲ್ಲ, ಜಸ್ಟ್ ನಿಮಗೂ ಇತ್ತಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಬೀದಿ ಮೇಲೆ ಕಿರು ಹಾಕ್ಕೊಂಡಿದ್ರು. ಇದು ತುಂಬ ಇಷ್ಟ ಆಯಿತು ಅಂತ ಆಲದ ಎಲೆ ಮೇಲೆ ಮಲಗಿರೋಂಥ ಒಂದು ಕೃಷ್ಣನ ನಾನು ತೊಗೊಂಡು ಬಂದೆ. ಇದು 120 ರೂಪಾಯಿ ಹೇಳಿದ್ರು, ಲೈಕ್ ವರ್ತ್ ಅಂತ ಅನ್ನಿಸ್ತು. ಹಾಗೆ ಮುಂದೆ ಬಂದರೆ 8th ಕ್ರಾಸ್ನಲ್ಲಿ LKM ಬ್ಯಾಂಗಲ್ಸ್ ಅಂತಿದೆ. ಬೇಕಾದರೆ ಅವ್ರ ಡೀಟೇಲ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತುಂಬ ಜನ ಕೇಳ್ತಾ ಇದ್ದೀನಿ, ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಡೆಕೋರೇಟ್ ಮಾಡಿದ್ನಲ್ಲ, ಅಂದರೆ ಮುಖವಾಡಕ್ಕೆ, ಅದಕ್ಕೆ ಕಣ್ಣು, ಮೂಗು ಹಾಗೆ ಕಿವಿದು ಎಲ್ಲ ಎಲ್ಲಿ ತೊಗೊಂಡಿರ್ತ ಇಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಎಷ್ಟು ಥರ ಇಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ನೀವುಗಳು ಬೇಕಿದ್ರೆ ಇವ್ರ ಅಂಗಡಿಗೆ ಹೋಗಿ ತೊಗೊಂಡು ಬನ್ನಿ. ಎಲ್ಲ ರೋಡ್ ಸೈಡ್, ತುಂಬ ಏನು ಕಾಸ್ಟ್ಲಿ ಎಲ್ಲ 30 ರೂಪಾಯಿ, 40 ರೂಪಾಯಿ, 70 ರೂಪಾಯಿಗೆ ಸಾಕಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಥರದ್ದು ಇಟ್ಟಿದ್ದಾರೆ ಅಂತ. ತಾಳಿ ಆಗಿರ್ಬೋದು ಅಥವಾ ಬೇರೆ ಮೂಗುತಿ, ಪ್ರತಿಯೊಂದು ಇಟ್ಟಿದ್ದಾರೆ. ರಂಗೋಲಿಗಳು ಸಾಕಷ್ಟು ಇಟ್ಟಿದ್ದಾರೆ. ಸೊ ನೀವುಗಳು ತುಂಬ ಜನ ನಾನು ಕೇಳ್ತಾರೆ ಎಲ್ಲಿ ತೊಗೊಂಡೆ. ಸೊ ನಿಮಗೋಸ್ಕರ ಈ ಸಲ ಹೋದಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ, ಹೇಳೋಣ ಏನೇನು ಸಿಗುತ್ತೆ ಅಂತ. ನಾನಿಲ್ಲಿ ಸ್ವಲ್ಪ ಮಾತ್ರ ತೊಗೊಂಡು ಬಂದೆ. ಲೈಕ್ ನನಗೆ ಮುಂದೆ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀನಿ ಅಂತ. ಗೊತ್ತಾಗ್ತಿದೆಯಾ ನಿಮ್ಗೆ ಏನೇನು ಥರದ್ದು ಇದೆ ಅಂತ? ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ನಡುವೆ ಇವೆಲ್ಲ ಚಿನ್ನದ್ರಲ್ಲಿ ತೊಗೊತೀವಿ ಅಂದರೆ ಚಿನ್ನದ ರೇಟ್ ಮಾತಾಡ್ಸೋಕ್ಕೆ ಆಗೋಲ್ಲ. ಸೊ ಹಾಗಾಗಿ ಈ ಥರದ್ದು ಬೆಸ್ಟ್ ಯಾವಾಗಾರ ಬೇಕು ಅಂದರೆ. ಆ್ಯಂಡ್ ನಾನು ಈ ಥರದ್ದು ನಾಮ ಎಲ್ಲ ತೊಗೊಂಡು ಬಂದೆ. ಯಾಕೆಂದ್ರೆ ನಮ್ಮದು ಶ್ರೀನಿವಾಸ್ ದೇವ್ರು ಆಗಿರೋದ್ರಿಂದ ಇದೆಲ್ಲ ಎಷ್ಟೇ ಇದ್ದರೂ ಬೇಕಾಗುತ್ತೆ ಅಂತ ಪರ್ಚೇಸ್ ಮಾಡಿ ತೊಗೊಂಬಂದೆ. ಆಮೇಲೆ ರಿಟರ್ನ್ ಗಿಫ್ಟ್ಸ್ಗಳಿಗೆ ಕೊಡ್ತೀರಾ ಅಂದರೂ ಇವ್ರ ಹತ್ರ ಸಾಕಷ್ಟು ಇಟ್ಟಿದ್ದಾರೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ವುಡನ್ ಟಾಯ್ಸ್. ಅದೇ ಇದೆಲ್ಲ ಚನ್ನಪಟ್ಟಣಕ್ಕೆ ಹೋದರೆ ಸಿಗುತ್ತೆ. ಆದರೆ ಏನೋ ಅವೆಲ್ಲ ನೋಡ್ತೀವಲ್ಲ, ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಇದಾದಮೇಲೆ ಆ್ಯಕ್ಚುಲಿ ನಾನು ಫ್ಲಾಲೆಸ್ ಡಿಸೈನರ್ ಅಂತ ಒಂದು ಬಾಟಿಕ್ ಇದೆ ರಾಜಾಜಿನಗರ್ ಹತ್ರ, ಅಲ್ಲಿ ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅಂತ ಇಸ್ಕೊಂಡು ಬರೋಣ ಅಂತ ಹೋಗಿದ್ರೆ. ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಚೆನ್ನಾಗಿರೋ ಕಡೆ ಸ್ಟಿಚ್ ಮಾಡ್ತಾರೆ ಅಂತ. ಇವ್ರ ಡೀಟೇಲ್ಸ್ನ ಮತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇವ್ರದ್ದು ಆ್ಯಕ್ಚುಲಿ 2 ಬ್ರಾಂಚ್ ಇದೆ, ಒಂದು ಹೆಬ್ಬಾಳ್ ಹಾಗೆ ಒಂದು ರಾಜಾಜಿನಗರ್ ಹತ್ರ. ನನ್ನ ಬ್ಲೌಸ್ನ ಇಸ್ಕೊಳ್ಳೋಕ್ಕೆ ಬಂದೆ ರಾಜಾಜಿನಗರ್ ಹತ್ರ. ಎಕ್ಸಾಕ್ಟ್ ಅಡ್ರೆಸ್ನ ಆ್ಯಕ್ಚುಲಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ನೀವುಗಳು ಒಂದ್ಸಲ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಚೆನ್ನಾಗಿರೋ ಬ್ಲೌಸ್ಗಳು ಎಲ್ಲ ಆ್ಯಂಡ್ ಪರ್ಫೆಕ್ಟಾಗಿದೆ ಅಂತ ನನಗೆ ಸ್ಟಿಚಿಂಗ್ ಅನ್ನಿಸ್ತು. ನಿಮಗೆ ಮನೆಗೆ ಹೋಗಿ ಹಾಕ್ಕೊಂಡು ಯಾವ ಥರ ಬ್ಲೌಸ್ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ. ಇವ್ರ ಹತ್ರ ಫ್ಯಾಬ್ರಿಕ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದು. ಹಾಗೆ ವರ್ಕ್ ಇರೋವಂಥ ಬ್ಲೌಸ್ಗಳು ಮಾಡಿಕೊಡ್ತಾರೆ, ಅಂದರೆ ಬ್ಲೌಸ್ಗೆ ವರ್ಕ್ ಮಾಡಿಕೊಡ್ತಾರೆ, ಹ್ಯಾಂಡ್ ವರ್ಕ್. ಕೆಲವು ಸ್ಯಾಂಪಲ್ಸ್ ಇಟ್ಟಿದ್ದಾರೆ, ತೋರಿಸ್ತೀನಿ, ಸಖತ್ತಾಗಿ ಕಾಣಿಸ್ತಾ ಇದೆ.
ಈ ನಡುವೆ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಎಲ್ಲ ಯಾವುದೇ ಥರ ಬ್ಲೌಸ್ಗಳಿದ್ರು ತುಂಬ ಟ್ರೆಂಡಿಂಗಲ್ಲಿದೆ, ಚೆನ್ನಾಗಿ ಕೆಲವು ಮಾಡಿಟ್ಟಿದ್ರು. ಹಾಗಾಗಿ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ನೀವು ಯಾರು ಬೇಕಿದ್ರೆ ಅವ್ರಿಗೆ ಕಾಲ್ ಮಾಡಿ, ಅವ್ರ ನಂಬರ್ ಹಾಕಿರ್ತೀನಿ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹಾಕಿರ್ತೀನಿ. ನೀವು ಬೇಕಿದ್ದರೆ ಡೈರೆಕ್ಟಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ದು ಯಾವ್ದಾರ ಬ್ಲೌಸ್ಗಳಿದ್ರೆ ಸ್ಟಿಚ್ ಮಾಡಿಸ್ಕೋಬೋದು. ಆ್ಯಂಡ್ ನಿಮ್ಗಳಿಗೆ ಕೆಲವು ಸ್ಯಾಂಪಲ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಕೆಲವಂತೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿತ್ತು. ಬಟ್ ಪ್ಲೇನ್ ಬ್ಲೌಸ್ಗಳಿಗೆ ಆ ಥರ ಗ್ರ್ಯಾಂಡ್ ಚೆನ್ನಾಗಿರುತ್ತೆ. ತುಂಬ ಜನ ಇಷ್ಟಪಡ್ತಾರೆ ಈ ಥರ ಗ್ರ್ಯಾಂಡ್ ಬ್ಲೌಸ್ಗಳು. ಬಟ್ ನಾನು ತುಂಬ ಗ್ರ್ಯಾಂಡ್ ಹಾಕಲ್ವಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ. ಬಂದಿರುವಂಥ ಒಂದು ಡಿಸೈನರ್ ಶಾಪ್ ಹೆಸರು ಫ್ಲಾಲೆಸ್ ಡಿಸೈನರ್ಸ್ ಅಂತ. ಇವ್ರದ್ದು 2 ಬ್ರಾಂಚ್ ಇದೆ, ಒಂದು ರಾಜಾಜಿನಗರ್ ಹಾಗೆ ಇನ್ನೊಂದು ಹೆಬ್ಬಾಳ್. 2 ಅಡ್ರೆಸ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ರಾಜಾಜಿನಗರ್ನಲ್ಲಿ ನಾನು ಬಂದಾಗ ಬ್ಲೌಸ್ ಆ್ಯಕ್ಚುಲಿ ಫ್ಯಾಬ್ರಿಕ್ಕು ಅವ್ರಿಗೆ ಹೇಳಿದೆ, ಅವರೇ ತೊಗೊಂಡು ಸ್ಟಿಚ್ ಮಾಡಿಕೊಡಿ ಅಂತ. ಯಾವ ಥರ ಫಿಟ್ಟಿಂಗ್ಸ್ ಬಂದಿದೆ ಅಂತ ನಾನು ಮನೆಗೆ ಹೋಗಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆ ನನಗೆ ಇನ್ನೊಂದು ಖುಷಿಯಾಗಿದ್ದೇನು ಅಂತಂದರೆ, ಅವರು ಬ್ಲೌಸಸ್ ಆಗಿರ್ಬೋದು ಅಥವಾ ಲೆಹೆಂಗಾಸ್ ಆಗಿರ್ಬೋದು, ಯಾವ್ದಾರ ಒಂದು ಅಕೇಶನ್ಗೆ, ಮದುವೆಗಾಗಿರ್ಬೋದು ಅಥವಾ ಯಾವ್ದಾರ ಫಂಕ್ಷನ್ಸ್ಗಳಿಗೆ ಬೇಕು ಅಂತ ಇದ್ರೆ ರೆಂಟ್ಗೆ ಕೂಡ ಕೊಡ್ತಾರಂತೆ. ಆ್ಯಂಡ್ ಇಲ್ಲಿ ಸದ್ಯಕ್ಕೆ ಒಂದು ಸ್ವಲ್ಪ ಕಲೆಕ್ಷನ್ಸ್ ಇದೆ, ಸೊ ನಿಮ್ಗಳಿಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಇದೊಂದು ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಡಿಸೈನ್, ಹೆವಿ ಡಿಸೈನ್ ಮಾಡಿದ್ದಾರೆ. ರೆಡ್, ಪಿಂಕಿಶ್ ರೆಡ್ ಮೇಲೆ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಲೀವ್ಸ್ಗೆ ಈ ಥರ ಕೆಳಗಡೆ ಮಣಿಗಳು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಲ್ಲದಕ್ಕಿಂತ ಅಟ್ರಾಕ್ಟ್ ಆಗೋ ಪಾರ್ಟ್ ಅಂದರೆ ಹಿಂದೆ ಬೆನ್ನು, ಬ್ಯಾಕ್ ಸೈಡ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲ ನೀವು ರೆಂಟ್ಗೆಲ್ಲ ತೊಗೊತೀರಾ, ನೀವು ಅವ್ರ ಹತ್ರನೇ ಬಂದರೆ ನಿಮಗೆ ಡೈರೆಕ್ಟಾಗಿ ಏನು ಕಾಸ್ಟ್ ಆಗುತ್ತೆ ಎಲ್ಲದನ್ನು ಹೇಳ್ತಾರೆ. ಬಟ್ ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಜನ ಕೇಳ್ತಾ ಇದ್ರಿ ಯಾವ್ದಾರ ಕರೆಕ್ಟಾಗಿರೋ ಡಿಸೈನರ್ನ ಸ್ಟಿಚ್ ಮಾಡಿ, ಬ್ಲೌಸು ಸ್ಟಿಚ್ ಮಾಡಿಕೊಡೋರನ್ನ ಹೇಳಿ ಅಂತ. ನೀವು ಬೈ ಚಾನ್ಸ್ ಫ್ಯಾಬ್ರಿಕ್ ತೊಗೊಂಡು ಬಂದರೂ ಸ್ಟಿಚ್ ಮಾಡಿಕೊಡ್ತಾರೆ, ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಬ್ಲೌಸಸ್ ಆಗಿರ್ಬೋದು, ಲೆಹೆಂಗಾಸ್ ಎಲ್ಲ. ಅದ್ರ ಜೊತೆ ಇಲ್ಲ ನೀವು ಅವ್ರ ಹತ್ರನೇ ಫ್ಯಾಬ್ರಿಕ್ ತೊಗೊತೀರಾ ಅಂದರೆ ಅದನ್ನ ಕೂಡ ನೀವು ಅವತ್ತ ಫ್ಯಾಬ್ರಿಕ್ ಪರ್ಚೇಸ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಬೋದು. ಆ್ಯಂಡ್ ಬ್ಲೌಸ್ ಆ್ಯಕ್ಚುಲಿ ನಾನು ಮೆಜರ್ಮೆಂಟ್ ಕೊಡೋಕ್ಕೆ ಬಂದಿರಲಿಲ್ಲ ಅವ್ರ ಹತ್ರ. ಆನ್ಲೈನಲ್ಲೇ ವಿಡಿಯೋ ಕಾಲ್ ಮಾಡಿ ನನಗೆ ಎಷ್ಟರ ಮಟ್ಟಿಗೆ ಟೇಪ್ ಇಟ್ಕೊಂಡು ಲೆಂತ್ ಮೆಜರ್ ಮಾಡೋಕ್ಕೆ ಬರ್ತೋ ಅಷ್ಟು ಮಾಡಿ ಕೊಟ್ಟಿದ್ದು. ಆ್ಯಕ್ಚುಲಿ ಒಂದ್ಸಲ ಟ್ರೈ ಮಾಡಿ ನೋಡೆ, ಬ್ಲೌಸ್ ಮಾತ್ರ ಡಿಸೈನ್ ಆಗಿರ್ಬೋದು ಹಾಗೆ ಫಿಟ್ಟಿಂಗ್ ಸಖತ್ ಪರ್ಫೆಕ್ಟ್ ಆಗಿದೆ. ಇನ್ನೊಂದ್ಸಲ ಮನೆಗೆ ಹೋದ್ಮೇಲೆ ನಾನು ಕ್ಲೀನಾಗಿ ನಿಮಗೆ ಹಾಕೊಂಡು ಒಂದು ಸೀರೆ ಜೊತೆ ತೋರಿಸ್ತೇನೆ. ಸೂಪರ್ ಆಗಿ ಸ್ಟಿಚ್ ಆಗಿರೋಂಥ ಲೆಹೆಂಗಾ ತುಂಬ ಚೆನ್ನಾಗಿದೆ ನೋಡಿ. ಕೆಳಗಡೆ ಬಾರ್ಡರ್ ಡೀಟೇಲಿಂಗ್ ಆಗಿರ್ಬೋದು, ಆ್ಯಂಡ್ ಈ ಫ್ಲೀಟ್ಸ್ ತುಂಬ ಚೆನ್ನಾಗಿ ಕೂತಿದೆ ನೋಡಿ. ಆ್ಯಂಡ್ ಇದಕ್ಕೆ ಆ ಥರ ಬ್ಲೌಸ್. ಡೀಟೇಲಿಂಗ್ ನೋಡಿ ಸ್ಲೀವ್ಸ್ ಮೇಲೆ, ಅದು ಹ್ಯಾಂಡ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಣ್ಣ ಸಣ್ಣದು ಕೂಡ ಡೀಟೇಲಿಂಗ್ ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ನನ್ನ ಒಂದು KSIG ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿರೋದು. ಬಟ್ ಈ ಥರ ವರ್ಕ್ ಇರೋವಂಥದ್ದೆಲ್ಲ ಕ್ರೇಪ್ದು. ನಿಮಗೆ ಇನ್ನೇನು ಈ ಸೀರೀಸಲ್ಲಿ ಹಾಕೋತೀನಲ್ಲ ಆವಾಗ ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.